तिमिरन्दस्य ज्ञानाञ्जनशलाकया तिमिरन्दस्य ज्ञानाञ्जनशलाकया चक्षुर्मिलितं येन तस्मै श्रीगुरुवे नमः। जय श्री कृष्ण। वाञ्छाकल्पतरुभ्यश्च कृपासिन्धुभ्यश्च च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि हरे कृष्ण 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 हरे 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 राम 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 हरे हरे कृष्ण 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 हरे हरे राम राम हरे हरे। ಸೊ ಈ ಒಂದು ಅಧ್ಯಾಯದಲ್ಲಿ ನಾರದರು ವ್ಯಾಸದೇವರಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಏನು ಉಪದೇಶ? ಇವರಿಬ್ಬರದು ಸಂಭಾಷಣೆ ನಡೀತಾ ಇದೆ. ಏನು ಸಂಭಾಷಣೆ ಅಂದರೆ ನಾರದ ಮುನಿ ಅವರ ಆಧ್ಯಾತ್ಮಿಕವಾದ ಅನುಭವ ಬಗ್ಗೆ ವ್ಯಾಸದೇವರಿಗೆ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ನನಗಾಯಿತು, ಈ ಥರ ಭಕ್ತಿ ಸೇವೆ ನಾನು ಮಾಡ್ತಾ ಇದ್ದೆ, ನನ್ನ ಭಕ್ತಿ ಸೇವೆ ಬಂದು ಯಾವುದೇ ಒಂದು ತಡೆ ಇಲ್ದಿರ ನಾನು ಭಕ್ತಿ ಸೇವೆ ಮಾಡ್ತಾ ಇದ್ದೆ, ಅನ್ಬ್ರೋಕನ್ ಅಂತ ಹೇಳ್ತಾರೆ, ಅವಸ್ತಿಕ, ಖಂಡಿತವಾದದ್ದಲ್ಲ. ಇದು ಅಸ್ಖಂಡಿತ ಅಂದರೆ ಖಂಡಿತವಾದಿದ್ದಲ್ಲ ಅಂತ. ಅನ್ಬ್ರೋಕನ್, ಅದು ಯಾವತ್ತೂ ಯಾವುದೋ ಒಂದು ಮಧ್ಯಂತರ ಇಲ್ಲ, ಅದಕ್ಕೆ ಇಂಟರ್ವೆಲ್ ಅನ್ನೋದೇ ಇಲ್ಲ. ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾರೆ, ಯಾವುದೇ ಸ್ಟಾಪ್ ಇಲ್ಲ, ರಹಿತ ಇಲ್ಲ. ಆ ಥರ ಕಂಟಿನ್ಯೂಸು ಇದೇನದು ದೀರ್ಘಕಾಲದಿಂದ ಮಾಡ್ತಾನೇ ಇದ್ದಾರೆ. ಅರ್ಧಂಬರ್ಧ ಅಲ್ಲ ಅಂತ, ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ ಅಂತ. ಬ್ರೇಕೇ ಆಗಿಲ್ಲ ಅದು. ಇವಾಗ ಕೆಲವ್ರು ಏನು ಮಾಡ್ತಾರೆ, ಒಂದು 5 ವರ್ಷ 10 ವರ್ಷ ಮಾಡ್ಬಿಟ್ಟು ಏನಾದರೂ ಜಗಳ ಬಂದರೆ ನಿಲ್ಲಿಸ್ಬಿಡ್ತಾರೆ. ಇಲ್ಲ ಅವ್ರಿಗೇನಾದರೂ ಸೆಟ್ ಆಗದಿದ್ರೆ ದೇವಸ್ಥಾನಕ್ಕೆ ಹೋಗಲ್ಲ, ಭಕ್ತಿ ಸೇವೆನೂ ನಿಲ್ಲಿಸ್ಬಿಡ್ತಾರೆ. ಎಲ್ಲ ವ್ರತಗಳೆಲ್ಲ ಬ್ರೇಕ್ ಮಾಡಿಬಿಡ್ತಾರೆ. ಎಲ್ಲ ಕಡೆ ತಿನ್ನೋದು, ಎಲ್ಲ ಕಡೆ ಮಾಡೋದು, ನೈವೇದ್ಯ ಮಾಡಲ್ಲ, ಪೂಜೆ ಮಾಡಲ್ಲ. ಇವ್ರಿಗೆ ಅಂತಾನೆ ಆಗಿದ್ದು ಯಾರು ಬ್ರಾಹ್ಮಣರು, ಇವರು ಅಜಾಮಿಲಾಗ ಹಂಗೆ ಆಗಿದೆ. ಅಜಾಮಿಲ ಒಳ್ಳೆ ಭಕ್ತರಾಗಿದ್ದರು, ಎಲ್ಲ ಪೂಜೆ ಸೇವೆಗಳು ಎಲ್ಲ ಹಾರಗಳೆಲ್ಲ ತಗೊಂಡ್ಬಂದು ತೋಟದಿಂದ ಒಂದು ವೇಶ್ಯನ ನೋಡಿ ಆಕರ್ಷಣೆ ಆಗಿ ಆಮೇಲೆ ಭಕ್ತಿ ಸೇವೆ ಮಾಡೋದು ಬಿಟ್ಬಿಟ್ಟು 4 ನಿಯಮಗಳನ್ನ ಫಾಲೋ ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಆಚರಣೆ ಮಾಡೋಕ್ಕಾಗಲಿಲ್ಲ. ಆ ಥರ ನಾವು ಈ ಕೆಲವು ಭಕ್ತರು ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ, ಸಾಧಕರು. ಮಧ್ಯಂತರದಲ್ಲಿ ಏನಾಗುತ್ತೆ ಅಂದರೆ ಕೆಲವು ವಿಷಯಗಳಿಂದ ಆಕರ್ಷಣೆ ಆಗಿ, ಒಂದು ರಾಜಕೀಯದಲ್ಲಿ ಆಕರ್ಷಣೆ ಆಗಿರ್ಬೋದು, ಇಲ್ಲ ಸಾಮಾಜಿಕ ಒಂದು ಜೀವನದಲ್ಲಿ ಏನಾದರೂ ಆಕರ್ಷಣೆ ಕಂಡು ಅವರು ರಹಿತ ಮಾಡಿರ್ಬೋದು, ಇಲ್ಲ ಮನೆಯಲ್ಲಿ ಏನಾದರೂ ಕೆಲವು ತೊಂದರೆಗಳಿರುತ್ತೆ, ಅದರಿಂದ ಅವ್ರೇನು ಮಾಡ್ತಾರೆ, ಅದನ್ನು ಮಾಡೋಕ್ಕಾಗಲ್ಲ ಅಂತ ನಿಲ್ಲಿಸ್ಬಿಡ್ತಾರೆ ಭಕ್ತಿ ಸೇವೆ ಮಾಡೋದು. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಇದಕ್ಕೆಲ್ಲ ನನಗೆ ಆಸಕ್ತಿ ಇಲ್ಲ, ನಾನು ಇನ್ನೂ ಇದೆಲ್ಲ ಮಾಡ್ಕೊಂಡು ಹೋದರೆ, ಇದೆಲ್ಲ ಆಚರಣೆ ಮಾಡ್ತಾಯಿದ್ರೆ ನನಗೆ ಯಾರು ಸಮಾಜದಲ್ಲಿ ಬೆಲೆ ಕೊಡಲ್ಲ, ನನ್ನ ಬೇರೆ ಥರ ನೋಡ್ತಾರೆ ಅಂತ ಒಂದು ಅವ್ರಿಗೆ ಅಪೋಹಗಳು ಬಂದ್ಬಿಡುತ್ತೆ. ಆವಾಗ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರ. ಆ ಥರ ಅವ್ರೇನು ಮಾಡ್ಕೊತಾರೆ, ಸರಿಯಾದ ಭಗವಂತನ ಶಾಸ್ತ್ರಗಳನ್ನ, ತತ್ವಗಳನ್ನ ಸರಿಯಾಗಿ ಓದ್ದಿರಾ, ಅದನ್ನು ಅರ್ಥ ಮಾಡ್ಕೊಂಡಿರಾ. ಹಳದೆ ಅರ್ಥ ಮಾಡ್ಕೊಂಡೇ ಇದ್ರವ್ರಿಗೂ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಆದರೆ ಶುದ್ಧ ಭಕ್ತರ ಹತ್ರ ಹೋಗಿ ಸಂಪರ್ಕ ಮಾಡಿ, ಇದು ಏನಪ್ಪ ನನಗೆ ಗೊತ್ತಾಗ್ತಾ ಇಲ್ಲ ಪ್ರಭು, ಹೇಳಿ ಗುರು ಮಹಾರಾಜ್ ಇಲ್ಲ ಗುರುಗಳ ಹತ್ರ ಹೋಗಿ, ಯಾರ ಹತ್ರ ಶುದ್ಧ ಭಕ್ತರ ಹತ್ರ ಹೋಗಿ, ಅವ್ರ ಹತ್ರ ನಿಪುಣರು ಇರ್ತಾರಲ್ಲ ಇದರಲ್ಲಿ, ಅವ್ರ ಹತ್ರ ಹೋಗಿ ಕೇಳಿಕೊಂಡು ತಿಳ್ಕೊಂಡು ಮತ್ತೆ ಅದನ್ನು ಆಚರಣೆ ಮಾಡೋಣ ಅಂತ ಒಂದು ಜ್ಞಾನನೂ ಇಲ್ದಿರ ಆಗ್ಬಿಡುತ್ತೆ ಅವ್ರಿಗೆ. ಕಾರಣ ಇವರು 3 ಗುಣಗಳಿಗೆ ಬಂದಿ ಆಗಿಬಿಟ್ಟಿರ್ತಾರೆ. 3 ಗುಣಗಳಿಗೆ ಮತ್ತು ಇಂದ್ರಿಯ ಭೋಗಗಳಿಗೆ ಬಂದಿಯಾಗಿ ಅಜ್ಞಾನದಿಂದ ಏನು ಮಾಡ್ತಾರೆ ಅಂದರೆ, ಇವರು ಭಕ್ತಿ ಸೇವೆನ ನಿಲ್ಲಿಸ್ಬಿಡ್ತಾರೆ. ಈ ಥರ ಎಲ್ಲ ನಾನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾರದ ಮುನಿ. ಈ ಥರ ಯಾವುದೇ ಒಂದು ನನಗಾಗಲಿಲ್ಲ, ನಾನು ಮಾಡೋಕ್ಕೂ ಬಿಡಲಿಲ್ಲ, ಅವಕಾಶ ನನಗೇನು ಬಂದಿಲ್ಲ, ಆ ಥರ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದೀನಿ. ನಾರದ ಮುನಿ ಹೇಳ್ತಾರೆ, ಯಾವುದೇ ತಡೆ ನನಗೆ ಬಂದಿಲ್ಲ ಅಂತ. ಒಂದು ತಡೆ ಬಂತು ನನಗೆ. ಏನು ತಡೆ ಬಂತು ನಾರದ ಮುನಿಗೆ ಭಕ್ತಿ ಸೇವೆ ಮಾಡುವಾಗ? ತಾಯಿನೇ ತೀರ್ಕೊಂಡ್ಬಿಟ್ರು. ಅವ್ರ ತಾಯಿ ತೀರ್ಕೊಂಡಾದ್ಮೇಲೂ ಅವ್ರೇನು ಮಾಡ್ತಾರೆ, ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿಲ್ಲ, ಇನ್ನೊಂದು ತಿಥಿನೇ ಮಾಡಿಲ್ಲ ಅವರು. ನಾನು ತಾಯಿಗೆ ತಿಥಿ ಮಾಡಿದ್ದೀರಾ, ಯಾಕಂದರೆ ಅದೆಲ್ಲ ಮಾಡ್ಕೊಂಡಿದ್ರೆ ಮತ್ತೆ ಅವ್ರಿಗೇನಾಗುತ್ತೆ ಅಂದರೆ ಇದು ಬಂದ್ಬಿಡುತ್ತೆ, ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಮಾಡಬೇಕು. ನಾರದ ಮುನಿ ಬಂದು ಅವರು ಉತ್ತಮವಾದ ಭಕ್ತರಲ್ಲ, ದೊಡ್ಡ ಮಹಾತ್ಮರಲ್ಲ ಅವರು. ಅದಕ್ಕೆ ಅವ್ರಿಗೆ ಭಗವಂತ ಅವ್ರ ಮುಖಾಂತರ ಕೆಲವು ಕಾರ್ಯಗಳನ್ನ ನಡೆಸಬೇಕಾಗಿ ಬರುತ್ತೆ. ಅದಕ್ಕೇನು ಮಾಡ್ತಾರೆ ಅಂದರೆ ಅವ್ರನ್ನ ಹಂಗೆ ಕಳಿಸ್ಬಿಡ್ತಾರೆ. ಅದು ಭಗವಂತ ನೋಡ್ಕೊತಾರೆ ಅಂಥವ್ರಿಗೆಲ್ಲ.
ಈಗ ಜಟಾಯು ರಾಮಾಯಣದಲ್ಲಿ ರಾಮನ ಸೀತಾನ ತಗೊಂಡೋಗಿರೋ ಸ್ಥಳ ಗೊತ್ತಾಗೈತೆ ಅವ್ರಿಗೆ. ಅದನ್ನು ರಾಮಚಂದ್ರಮೂರ್ತಿಗೆ ಹೇಳ್ತಾರೆ. ಹೇಳಿ ಜಟಾಯುನೇ ರಾಮಚಂದ್ರಮೂರ್ತಿ ಬರೋಕ್ಕೆ ಮುಂದೆ ಅವ್ರ ಹತ್ರ ಯುದ್ಧ ಹೋರಾಡಿ ಅವ್ರು ಏನು ಮಾಡ್ತಾರೆ, ಅವನು ಕತ್ತಿ ತೊಗೊಂಡು ರಾವಣ ಏನು ಮಾಡ್ತಾನೆ, ರೆಕ್ಕೆನ ಕತ್ತರಿಸ್ಬಿಡ್ತಾನೆ. ಸೊ ಜಟಾಯಿ ಕೆಳಗೆ ಬಿದ್ದೋಗ್ಬಿಡುತ್ತೆ, ರಾವಣ ತಗೊಂಡು ಹೋಗ್ಬಿಡ್ತಾನೆ. ಇಂಥ ಒಂದು ದೊಡ್ಡ ಸೇವೆ ನೀನು ತಾಯಿಗೆ ಮಾಡಿದ್ಯಾ ಅಂತೇಳಿ ರಾಮಚಂದ್ರಮೂರ್ತಿ ಏನು ಮಾಡಿದ್ರು, ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಸಮಾಧಾನ ಮಾಡಿ ಆ ಜಟಾಯಿನ ಚೆನ್ನಾಗಿ ಹೊಗಳಿ ಆ ಜಟಾಯಿಗೆ ಅಂತಿಮ ಸಂಸ್ಕಾರ ರಾಮಚಂದ್ರಮೂರ್ತಿ ಮಾಡಿದ್ದಾರೆ. ಆ ಥರ ಭಗವಂತ ಕೆಲವು ಶುದ್ಧ ಭಕ್ತರ ಕಲಾಪಗಳನ್ನ ಅವರೇ ತೊಗೊಳ್ತಾರೆ, ಅವರೇ ಪರ್ಸನಲ್ ಆಗಿ ತೊಗೊತಾರೆ, ಇಲ್ಲಾಂದರೆ ಯಾರಾದರೂ ಕಳಿಸ್ತಾರೆ. ಈಗ ಜಗನ್ನಾಥ ಪುರಿನಲ್ಲಿ ಬಂಧು ಮಹಂತ ಅಂತ ಒಬ್ಬರು ಇದ್ರು. ಹರೇ ಕೃಷ್ಣ ಬಂಧು ಮಹಂತ ಅಂತ ಬಂಧು ಆಮೇಲೆ ಇಸ್ಕೊಂಡು ಇಲ್ಲೇ ಬಾಯಿಲಿ ಕೃಷ್ಣ, ಇಲ್ಲಿ ಒಂದು ನಿಮಿಷ ಬಾಯಿಲಿ ಕೃಷ್ಣ. ಬಾಯಿಲಿ ಈ ಭಾಗವತಂ ಕ್ಲಾಸ್ ನಡೀತಾ ಇರುವಾಗ ಬಾಯಿಲೆ ಅಲ್ಲಿ ಯಾರಿದ್ದಾರೆ ನೋಡು, ಕೃಷ್ಣ ಇದ್ದಾರಾ, ಬಲರಾಮ್ ಇದ್ದಾರಾ, ನರಸಿಂಹ ಇದ್ದಾರಾ, ಜಗನ್ನಾಥ್ ಇದ್ದಾರಾ, ಬಲದೇಶ ಅವರೆಲ್ಲ ಬಂದು ಕೇಳ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನೀವು ಬಂದು ಅಜ್ಜಿ ಹತ್ರನೋ ಅಮ್ಮ ಹತ್ರನೋ ಮಾತಾಡಿದ್ರೆ ಏನು ಕೃಷ್ಣಗೆ ಏನು ಗೊತ್ತಾಗ್ತಾ ಇಲ್ಲ, ನಾನು ಇಲ್ಲಿ ಕ್ಲಾಸ್ ಕೇಳ್ತಾ ಇದ್ದೀನಲ್ಲ, ನನ್ನ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಯಾಕೆ ಬಂದು ಡಿಸ್ಟರ್ಬ್ ಮಾಡಬೇಕು ಇವನು ಅಂತ ಬೇಜಾರು ಮಾಡ್ಕೊತಾರೆ ನಿನ್ನ ಮೇಲೆ. ಅದಕ್ಕೆ ನೀನೇನು ಬೇಕು ಅಲ್ಲಿ ಸಾರಿ ಅಂತ ಹೇಳಿ, ಸಾರಿ ಕೃಷ್ಣ ನಾನು ಡಿಸ್ಟರ್ಬ್ ಮಾಡ್ಬಿಟ್ಟೆ ನೀನು ಅಂತೇಳಿ ಹೇಳ್ಬಿಡು. ಹಾಂ ಗುಡ್, ನೆಕ್ಸ್ಟ್ ಟೈಮ್ ಡಿಸ್ಟರ್ಬ್ ಮಾಡಬೇಡ. ಸರಿ, ಏನಾಯಿತು ಅಂದರೆ ಬಂಧು ಮಹಂತಾಗೆ ತುಂಬ ಬಡವ ಗ್ರಾಮದಲ್ಲಿ, ಪುರಿ ಒರಿಸ್ಸಾ ರಾಷ್ಟ್ರದಲ್ಲಿ ಏನಾಯಿತು ಅಂದರೆ ಇದು ಸ್ಕೇರ್ಸಿಟಿ ಏನದು ಈ ಬರೆ ಏನಂತ ಏನು ಹೇಳ್ತಾರಲ್ಲ ಅದಕ್ಕೆ ಏನೋ ಅಲ್ಲ, ಈ ತಿನ್ನೋದಿಕ್ಕೆ ಕೂಡ ಆಹಾರ ಇಲ್ದಿರಾ ಬರಕಾಲ ಕ್ಷಾಮ ಅದು ಬಂದ್ಬಿಡುತ್ತೆ. ಯಾರಿಗೂ ಏನು ಮಳೆ ಇಲ್ದಿರಾ, ಬೆಳೆ ಇಲ್ದಿರಾ, ಧಾನ್ಯಗಳು ಬೆಳೆದಿರಾ, ಎಲ್ಲರಿಗೂ ಊಟಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ, ಆಹಾರಕ್ಕೆ ಕಷ್ಟ ಆಗ್ಬಿಡುತ್ತೆ. ಬಂಧು ಮಹಂತಾಗಿ ಇಬ್ಬರು ಮಕ್ಕಳು, ತುಂಬ ಜಗನ್ನಾಥನ ಭಕ್ತ, ಶುದ್ಧ ಭಕ್ತ, ಏನೇನೋ ಹುಡುಕ್ತಾನೆ, ಎಲ್ಲಿ ಏನೂ ಸಿಕ್ಕಲ್ಲ. ಸರಿ, ಪಕ್ಕದ ಗ್ರಾಮಕ್ಕೆ ಹೋಗಿ ಅಲ್ಲೇನಾದರೂ ಕೊಡ್ತಾರೆ ಅಂತ ಹೋಗಿ ನೋಡಿದ್ರೆ, ನಮಗೆ ತಿನ್ನೋಕ್ಕಿಲ್ಲಪ್ಪ, ನಿನಗೇನು ಕೊಡಲಿ, ಹೋಗಪ್ಪ ಮುಂದೆ, ಯಾರೋ ನಿನ್ನ ಬಂಧುಗಳಿಗೆ ಯಾರಾಯ್ತು ನೋಡ್ಕೋಗಪ್ಪ ಅಂತ ಹೇಳ್ತಾರೆ. ಮನೆಗೆ ಹೋಗ್ಬಿಟ್ಟು ಯೋಚನೆ ಮಾಡಿದೆ, ಯಾರು ಬಂಧು ಇದ್ದಾರೆ ಅಂತ. ಆಮೇಲೆ ನನಗೆ ಯಾರೋ ಒಬ್ಬರು ಬಂಧು ಇದ್ದಾರೆ, ನನ್ನ ಫ್ರೆಂಡ್ ಇದ್ದಾನೆ, ಅವನ ಹತ್ರ ಹೋಗಬೇಕು ಅಂತೇಳಿ ಹೆಂಡ್ತಿಗೆ ಹೇಳಿದ್ರೆ, ಮೊದಲು ನಡಿ, ನೀನೊಂದು ಮಗುನ ಎತ್ಕೊ, ನಾನೊಂದು ಮಗುನ ಎತ್ಕೊತೀನಿ, 4 ಜನ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ ಕೇಳೋಣ, ಸ್ನೇಹಿತನ ಕೇಳೋಣ ಅಂತೇಳಿ ಅಲ್ಲಿ ಹೋಗ್ತಾರೆ. ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಸೀದಾ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಬಂದುಬಿಡ್ತಾರೆ. ಅಲ್ಲಿ ಬಂದ ತಕ್ಷಣ ಅಲ್ಲೆಲ್ಲ ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ, ಹೊರಗಡೆ ಹೋಗಿಲ್ಲ, ಕೂರ್ಸೋಕ್ಕೆ ಬಿಡಲ್ಲ, ಆ ಕಡೆ ಕೂತ್ಕೊಳ್ಳೋಣ ಬಾ ಅಂತೇಳಿ ಹೊರಗಡೆ ಕೂತ್ಕೊಂಡು ಸಿಂಹದ್ವಾರ ಅಂತ ಒಂದಿದೆ ಅಲ್ಲಿ, ಆ ಸಿಂಹದ್ವಾರದ ಹತ್ರ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಜಗನ್ನಾಥನ ಬಗ್ಗೆ ಕೀರ್ತನೆ ಮಾಡ್ಕೊಂಡಿರುವಾಗ ಜಗನ್ನಾಥ ಎಲ್ಲ ನೋಡ್ತಾರೆ, ಓ ಈ ಥರ ಬಂದಿದ್ದಾನೆ, ನನ್ನ ಭಕ್ತ ಬಂದಿದ್ದಾನೆ, ಅವ್ನಿಗೇನೋ ಸಹಾಯ ಮಾಡ್ಬೇಕು, ನಾನು ಕರುಣೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಯಾರನ್ನೋ ನೋಡ್ತಾನೆ, ಏನೇನೋ ಕೊಡ್ತಾರ ಅಂತೇಳಿ. ಯಾರು ಏನೂ ಕೊಡಲ್ಲ. ಕೊನೆಗೇನಾಯಿತು, ಎಲ್ಲ ಪೂಜಾರಿ ಎಲ್ಲ ದೇವಸ್ಥಾನ ಮುಚ್ಕೊಂಡು ಕ್ಲೋಸ್ ಮಾಡ್ಕೊಂಡು ಹೊಟ್ಟೋದ್ರು. ಹೆಂಡ್ತಿ ಬಾಯಿ ಬಡ್ಕೊತಾ ಇದ್ದಾರೆ, ಮಕ್ಕಳಿಗೇನಿಲ್ಲ ತಿನ್ನೋದಕ್ಕೆ, ಏನು ಮಾಡೋದಪ್ಪ ಅಂತ, ಏನು ರೀ ನಿಮಗೆ ನಿಮ್ಮ ಸ್ನೇಹಿತ ಅಂದರೆ ಬಂಧು ಅಂದರೆ ಇದೇನಾ ಕರುಣೆ ತೋರಿಸೋದು ನಿಮ್ಮ ಸ್ನೇಹಿತ ಬಂಧು ಅಂತ? ಇಲ್ಲ ನೀನು ಆ ಥರ ಇದು ತಪ್ಪಾಗಿ ತಿಳ್ಕೊಬೇಡ, ಏನೋ ಒಂದು ಕಾರಣ ಇರುತ್ತೆ. ಆಗ ಜಗನ್ನಾಥ್ಗೆ ಏನು ಮಾಡ್ತಾರೆ, ಇದು ಗರ್ಭಗುಡಿಯಿಂದ ಬಂದು ಆ ಸ್ಟೋರ್ ರೂಮ್ಗೆ ಹೋಗ್ಬಿಟ್ಟು ಒಂದು ಇದಿರುತ್ತೆ, ಗೋಲ್ಡನ್ ಪ್ಲೇಟು, ಚಿನ್ನದ ತಟ್ಟೆ, ಅದನ್ನು ಅವ್ರಿಗೆ ನೈವೇದ್ಯ ಮಾಡೋ ತಟ್ಟೆ ಇರುತ್ತೆ, ಅವ್ರಿಗೆ ನೈವೇದ್ಯ ಮಾಡೋದು. ಆ ತಟ್ಟೆಯನ್ನು ತೊಗೊಂಡು ಇದಕ್ಕೆ ಹೋಗ್ತಾರೆ, ಅಡುಗೆ ಮನೆಗೆ ಹೋಗಿದ್ರೆ ಬೇಕಾದಷ್ಟು ಭಂಡಾರಗಳಿದೆ. ಜಗನ್ನಾಥ್ಗೆ 56 ಐಟಮ್ಸ್ ಮಾಡ್ತಾ ಇರ್ತಾರಲ್ಲ, ಎಲ್ಲ ಎತ್ಕೊಂಡ್ಬಂದು ಬೇರೆ ಮಾರುವೇಷದಲ್ಲಿ ಬಂದು ಆ ಬಂಧು ಮಹಂತ ಅನ್ನೋ ಭಕ್ತನಿಗೆ ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾರೆ.
ಇವ್ರು ತಿಂದಾದ್ಮೇಲೆ ಯಾರಪ್ಪ ನೀನು ಅದೆಲ್ಲ ಫಸ್ಟ್ ಮೊದಲು ನೀನು ಪ್ರಸಾದ ತಿನ್ನು ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಟ್ಟು ತಿನ್ಬಿಟ್ಟು ಇವರು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಬಂಧು ಮಿತ್ರ ಎಲ್ಲ ತಿಂದಾದ್ಮೇಲೆ ಆ ತಟ್ಟೆ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಮತ್ತೆ ವಾಪಸ್ ಕೊಡೋಣ ಅಂತ ನೋಡಿದ್ರೆ ಅವರಿಲ್ಲ. ಎಲ್ಲೋದ್ರು ಅಂತ ಹುಡುಕ್ತಾನೆ ಇದ್ದಾರೆ. ಸರಿ ಎಲ್ಲ ಹುಡುಕಿ ಸಾಕಾಗೈತೆ ಅವ್ರ ಪಾಪ. ಮಾರನೇ ದಿನ ಕೊಡೋಣ ಅಂತೇಳಿ ಹಂಗೆ ಇಟ್ಕೊಂಡಿದ್ರೆ ಬೆಳಗ್ಗೆ ಪೂಜಾರಿ ಬಂದು ನೋಡಿದ್ರೆ ನೈವೇದ್ಯ ಮಾಡಬೇಕಾದ್ರೆ ತಟ್ಟೆ ಇಲ್ಲ. ಸೊ ತಕ್ಷಣ ತಟ್ಟೆ ಯಾರಿದ್ದಾರೆ ಅಂತೇಳಿ ಇವ್ರನ್ನ ಕಳಿಸಿ, ಸೇವಕರಲ್ಲಿ ಇದ್ದಾರಲ್ಲ ಅವ್ರನ್ನೆಲ್ಲ ಕಳಿಸಿ, ನೋಡಪ್ಪ ಯಾರು ಎಲ್ಲಿದ್ದಾರೆ, ಯಾರು ಕಳ್ತನ ಮಾಡ್ಯಾರ ನೋಡು ಅಂತ ಹೇಳಿದ್ರೆ ಆವಾಗ ಬಂಧು ಮಿತ್ರ ಕೈಯಲ್ಲಿ ತಟ್ಟೆ ಇರುತ್ತೆ. ಇವನೇ ಕಳ್ತನ ಮಾಡೋದಂತ ಕರ್ಕೊಂಡು ಹೋಗ್ತಾರೆ ಪೂಜಾರಿ ಹತ್ರ. ಪೂಜಾರಿ ಏನು ಮಾಡ್ತಾನೆ, ರಾಜರಿಗೆ ಸಂದೇಶ ಕಳಿಸ್ಬಿಡ್ತಾನೆ. ರಾಜರು ತಾನೇ ಇನ್ಚಾರ್ಜ್ ಅವಾಗೆಲ್ಲ. ಅನಂತ ಪದ್ಮನಾಭ ದೇವಸ್ಥಾನ, ಪುರಿ ಜಗನ್ನಾಥ, ಇದಕ್ಕೆಲ್ಲ ರಾಜರದ್ದು ಇನ್ಚಾರ್ಜ್. ರಾಜರ ಹತ್ರ ಹೋಗಿ ಹೇಳಿದ್ರೆ ರಾಜ ಮೊದಲು ಅವನು ಕರ್ಕೊಂಡು ಓಡೆ ಹಾಕ್ರಿ, ದೇವರೇ ಕಳ್ತನ ಮಾಡಿದ್ದಾನೆ ಅವನು ಅಂತ ಹೇಳ್ಬಿಟ್ಟು ಅವನ್ನ ಜೈಲಲ್ಲಿ ಹಾಕ್ಬಿಟ್ರು. ಸರಿ ಹಾಕಿದ್ಮೇಲೆ ಜಗನ್ನಾಥನ ಹತ್ರ ಮತ್ತೆ ಪ್ರಾರ್ಥನೆ ಮಾಡ್ತಾನೆ, ಏನು ಜಗನ್ನಾಥ ಪ್ರಸಾದ ಕೊಟ್ಟೆ, ಈ ಥರ ಶಿಕ್ಷೆ ಕೊಟ್ಬಿಟ್ಟಲ್ಲಪ್ಪ ಇನ್ನೇನೇನು ಮಾಡ್ತೀಯೋ ಮಾಡು ಅಂತ ಹೇಳ್ಬಿಟ್ಟು ಜಗನ್ನಾಥ ಹೆಸರು ಹೇಳ್ಕೊಂಡು ನಾಮ ಜಪ ಮಾಡ್ಕೊಂಡು ಹಂಗೆ ಮಲ್ಕೊಂಬಿಟ್ಟಿರ್ತಾರೆ. ಕನಸಲ್ಲಿ ರಾಜರಿಗೆ ರೂಮಿಗೆ ಹೋಗ್ತಾರೆ ಇವರು. ಜಗನ್ನಾಥ್ ಕನಸಲ್ಲಿ ಹೋಗಿ ಹೇಳ್ತಾರೆ, ಏಯ್ ನಿನ್ನ ಬುದ್ಧಿಗಿದ್ದೆ ಇದೆಯಾ, ಕಪಾಳ ಕಿತ್ತೋಗ್ಬಿಡುತ್ತೆ, ಮೊದಲೋಗಿ ನನ್ನ ಭಕ್ತನ ಹೋಗಿ ಫಸ್ಟು ರಿಲೀಸ್ ಮಾಡು, ನಾನೇ ಆ ತಟ್ಟೆ ಎತ್ಕೊಂಡಿರೋದು, ಮೊದಲೋಗಿ ಅವ್ರನ್ನ ಬಂಧು ಮಹಾಂತ ರಿಲೀಸ್ ಮಾಡಿಬಿಟ್ಟು ಅವ್ನ ಕಾಲಲ್ಲಿ ಬಿದ್ದು ಕ್ಷಮಾಪಣೆ ಕೇಳ್ಕೋಗು ಅಂತ ಹೇಳ್ತಾರೆ. ತಕ್ಷಣ ಹೋಗಿ ರಾಜರು ಅವರೇ ಹೋಗಿ ಇದೆಲ್ಲ ಓಪನ್ ಮಾಡಿ ಅವ್ರ ಕಾಲಲ್ಲಿ ಇದು ನಮಸ್ಕಾರ ಹಾಕಿ ಕ್ಷಮಾಪಣೆ ಕೇಳೋದು, ನಾನು ಕ್ಷಮಿಸ್ಬಿಡು, ನೀನೇನೋ ಸಾಧಾರಣವಾದ ಇದು ಅಂದ್ಕೊಂಬಿಟ್ಟಿದ್ದೆ, ಏನು ಮನುಷ್ಯ ಅಂದ್ಕೊಂಬಿಟ್ಟೆ, ಇಷ್ಟು ದೊಡ್ಡ ಜಗನ್ನಾಥ ನನಗೆ ಬಂದು ಹೇಳೋಷ್ಟು ದೊಡ್ಡ ಭಕ್ತನ ನಿನ್ನ ಯಾವಾಗಲೂ ನಾನು ಮರೆಯಲ್ಲ, ನಾನು ಕ್ಷಮಿಸ್ಬಿಡು ಅಂಥೇಳಿ ಅವನಿಗೆ ದೊಡ್ಡ ರಾಜ ಪದವಿ ಥರ ಕೊಟ್ಟು ಗಂಭೀರ ಎಲ್ಲರನ್ನೂ ಕರ್ಕೊಂಬಂದು ಇವನೇ ಉತ್ತಮವಾದ ಭಕ್ತ ಅಂತ ಹೇಳಿ ಎಲ್ಲರಿಗೂ ಮೆರವಣಿಗೆ ಮಾಡಿಸಿ ಅವನ್ನ. ಆಮೇಲೆ ನೀನು ಮೊದಲೇ ಹೇಳಿದ್ರೆ ನೀನು ಅರಮನೆಯಲ್ಲಿ ಕೂರಿಸ್ಬಿಟ್ಟು ನಿನಗೆ ನಾನು ಪ್ರಸಾದ ಕೊಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ನು ಕಳಿಸ್ತಾರೆ. ಈ ಥರ ಭಗವಂತ ತನ್ನ ಭಕ್ತರನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಭಗವಂತನೇ ಬಂದ್ಬಿಡ್ತಾರೆ. ಕೆಲವು ಸಲ ಅರ್ಜುನಿಗೆ ರಥಸಾರಥಿಯಾಗಿ ಬಂದ್ಬಿಟ್ರು. ವಿದುರನ ಹೆಂಡತಿ ವಿದುರಾಣಿಗೆ ಅವರ ಕೃಷ್ಣ ತನ್ನ ಮನೆಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸಂತೋಷದಲ್ಲಿ ಬಾಳೆಹಣ್ಣು ಸಿಪ್ಪೆ ಕೊಟ್ಬಿಟ್ರು. ಮರ್ತೋಗ್ಬಿಟ್ಟು ಬಾಳೆಹಣ್ಣು ಹೆಸದ್ಬಿಟ್ಟು ಬಾಳೆಹಣ್ಣು ಸಿಪ್ಪೆ ಕೊಟ್ಬಿಟ್ರು, ತಗೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ತಿನ್ಬಿಟ್ರು. ಅದೇ ದುರ್ಯೋಧನ ನಾನಾ ವಿಧವಾದ ಇದು ತಿಂಡಿಗಳು ಭಕ್ಷ್ಯ ಭೋಜನ ಮಾಡಿದ್ದ, ನಾನು ತಿನ್ನಲ್ಲ ನಿಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ತಿನ್ನಲಿಲ್ಲ. ಅದಕ್ಕೆ ಭಗವಂತ ಅದೇ ನಾರದ ಮುನಿ ಹೇಳ್ತಾರೆ, ನನಗೆ ಯಾವುದೇ ಒಂದು ತಡೆ ಬರಲಿಲ್ಲ, ಭಗವಂತನ ಆಶೀರ್ವಾದದಿಂದ ಭಗವಂತನ ಕರುಣೆಯಿಂದ ತಡೆ ಬಂತು. ಆದರೆ ನಾನು ಅದನ್ನೆಲ್ಲ ಬಚಾಯಿಸ್ಕೊಂಡು ನಾನು ಹೊರಟೋಗ್ಬಿಟ್ಟೆ, ನಾನು ಮುಂದುವರಿಸ್ಬಿಟ್ಟೆ ನನ್ನ ಭಕ್ತಿ ಸೇವೆನ. ಆ ಥರ ನಾನು ಎಲ್ಲ ಕಡೆ ಹೋಗ್ಬೋದು. ನನಗೆ ಭಗವಂತ ಅಷ್ಟೊಂದು ಕರುಣೆ ಕೊಟ್ಟಿದ್ದಾರೆ. ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೋದು, ಭೌತಿಕ ಲೋಕಕ್ಕೆ ಹೋಗ್ಬೋದು, ಅದೇ ರಾಕ್ಷಸರಿರೋ ಜಾಗಕ್ಕೂ ನಾನು ಹೋಗ್ಬೋದು. ಅಷ್ಟೊಂದು ಶಕ್ತಿ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಅದಿದ್ರೆ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅಂದರೆ 3 ಥರವಾದ ಲೋಕಗಳಿದೆ. ಊರ್ಧ್ವಲೋಕ, ಮಧ್ಯಲೋಕ ಮತ್ತು ಅಧಲೋಕ, ಅಂದರೆ 14 ಲೋಕಗಳು. ಈ 14 ಲೋಕದಲ್ಲಿ ನಾನು ಯಾವ ಲೋಕಕ್ಕಾದರೂ ನಾನು ಹೋಗ್ಬೋದು, ನಾನು ಯಾರು ತಡೆ ಮಾಡೋಕ್ಕಾಗಲ್ಲ, ನನ್ನ ಹತ್ರ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಸೊ ಭಗವಂತನ ಅವರ ಸಹಚಾರಗಳು ಎಲ್ಲರೂ ಅಂದರೆ ಅವರೆಲ್ಲ ಮುಕ್ತಿ ಪಡೆದಿದ್ದ ಜೀವರಾಶಿಗಳು, ಅವರೆಲ್ಲ ಮುಕ್ತಾತ್ಮ ಅವರಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ನಾರದ ಮುನಿ ಕುಡ್ ಎಂಟರ್ ಆಲ್ ದೀಸ್ ಪ್ಲಾನೆಟ್ಸ್ ಇನ್ ಬೋತ್ ಸೊ ಈ ಥರ ಭಗವಂತನ ಭಕ್ತರ ಒಂದು ವಿಶೇಷವಾದ ಭಕ್ತಿ ಬಂದು ಅವರು ತೀವ್ರವಾಗಿ ಅದನ್ನು ಆಚರಣೆ ಮಾಡುವಾಗ, ಶ್ರದ್ಧೆಯಿಂದ ಮಾಡುವಾಗ ಏನಾಗುತ್ತೆ ಅಂದರೆ ಅವರ ಭಕ್ತಿ ಸೇವೆಗೆ ಏನೇನೆಲ್ಲ ವಿರುದ್ಧವಾಗಿ ನಡೆಯುತ್ತೋ ಅದನ್ನೆಲ್ಲ ಭಕ್ತ ಏನು ಮಾಡ್ತಾರೆ, ಭಗವಂತ ಕ್ಲೇಶಾಗ್ನಿ அப்படின்ற ಅಂದರೆ ಅಗ್ನಿನಲ್ಲಿ ಹೆಂಗೆ ಸುಟ್ಟುಬಿಡ್ತಾರೋ ಅದೆಲ್ಲ ಸುಟ್ಬಿಡ್ತಾರೆ ಅವರು. ಭಗವಂತ ಯಾವುದು ತಡೆ ಬರಬಾರ್ದು ಅಂತೇಳಿ, ತಡೆ ಇರಬಾರ್ದು ಅಂತೇಳಿ. ಆ ಥರ ಇವರು ಎಲ್ಲ ಕಡೆ ಏನು ಮಾಡ್ತಾರೆ, ಭಗವಂತನ ನಾಮ ಹೇಳ್ಕೊಂಡು ನಾರಾಯಣ ನಾರಾಯಣ ಸರಿಗಮ ಪದನಿಸ ಅವರು ನಾರದ ಮುನಿನೇ ಹೇಳಿರೋದು, ಅದರಿಂದನೇ ಬಂದಿರೋದು. ಅದು ಆ ಸಪ್ತ ಸ್ವರಗಳು ಅವರಿಂದನೇ ಬಂದಿರೋದು. ಅದು ಈ ಇದು ಬಂದು ಎಲ್ಲಿ ಆಲ್ಸೋ ಟ್ರಾನ್ಸ್ಲೇಟ್ ಸ್ಪೆಸಿಫಿಕಲಿ ಮೆಂಟ್ ಫಾರ್ ಟ್ರಾನ್ಸ್ಲೇಟ್. ಇದು ಏನಕ್ಕೆ ಅಂದರೆ ಭಗವಂತನ ಹೊಗಳೋದಕ್ಕೆ ಇದು ಅವರು ಆ ಸಪ್ತ ಸ್ವರಗಳನ್ನ ಅವರು ಬಳಸ್ಕೊಂಡ್ರು. ಸರಿಗಮ ಪದನಿಸ ಅನ್ನೋದು. ಸಾ ಅಂದರೆ ಸಜ್ಜ, ಹಾರ್ ಅಂದರೆ ರಸಭ, ಗ ಅಂದರೆ ಗಾಂಧಾರ, ಮ ಅಂದರೆ ಮಧ್ಯಮ, ಪ ಅಂದರೆ ಪಂಚಮ,
ದ ಅಂದರೆ ದೈವತ ಆ್ಯಂಡ್ ನೀ ಅಂದರೆ ನಿಷಾದ ಆರ್ ಆಲ್ಸೋ ಟ್ರಾನ್ಸೆಂಡೆಂಟಲ್, ಸ್ಪೆಸಿಫಿಕಲಿ ಮೆಂಟ್ ಫಾರ್ ಟ್ರಾನ್ಸೆಂಡೆಂಟಲ್ ಸಾಂಗ್ಸ್. ಇದೇನಕ್ಕೋಸ್ಕರ ಬಳಸ್ತಾ ಇದೆ ಅಂದರೆ ಭಗವಂತನ ಹಾಡುಗಳು ಹಾಡೋದಕ್ಕೆ, ಆಧ್ಯಾತ್ಮಿಕವಾದ ದಿವ್ಯವಾದ ಹಾಡುಗಳು ಹಾಡೋದಕ್ಕೆ ಇದು ಬಳಸ್ತಾ ಇದ್ದಾರೆ ನಾರದ ಮುನಿ. ಅದು ಈ ವೀಣೆ ಅವರದ್ದು ವೀಣೆ ಒಂದು ಕೊಟ್ಟಿದ್ದಾರೆ, ಅದು ಕೃಷ್ಣನೇ ಕೊಟ್ಟಿರೋದು ಅವ್ರಿಗೆ ಪ್ರೆಸೆಂಟೇಷನ್. ವಿಷ್ಣು ಕೊಟ್ಟಿರೋದು, ಅದೇ ಎಲ್ಲ ಒಂದೇ, ಕೃಷ್ಣನ ಅವತಾರನೇ ವಿಷ್ಣು. ಅವರು ಈ ವೀಣೆ ಕೊಟ್ಟು ನೀನು ನನಗೂ ಈ ವೀಣೆಗೇನೋ ಡಿಫ್ರೆನ್ಸ್ ಇಲ್ಲ, ಭೇದ ಇಲ್ಲ, ಈ ವೀಣೆನೆಲ್ಲ ನೀನು ಯಾವಾಗಲ್ಲ ನೋಡ್ತೀಯೋ ಆವಾಗ ನೀನು ನನ್ನ ಎಂತ್ಕೋಬೋದು, ನಾನು ಈ ವೀಣೆಯಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ರು, ನಾನೇ ಈ ವೀಣೆ ಅಂತ ಹೇಳಿದ್ರು. ಸೊ ನಾರದ ಮಹಾಮುನಿ ಈಸ್ ಆಲ್ವೇಸ್ ಫುಲ್ಫಿಲ್ಲಿಂಗ್ ಹಿಸ್ ಆಬ್ಲಿಗೇಷನ್ ಟು ದ ಲಾರ್ಡ್ ಫಾರ್ ಹಿಸ್ ಗಿಫ್ಟ್ ಆಫ್ ದಿ ಇನ್ಸ್ಟ್ರುಮೆಂಟ್, and thus he is always engaged in singing the transcendental glories and therefore infallible in the exalted position. So ನಾರದ ಮುನಿ ಏನು ಮಾಡಿದ್ರು, ಆ ವೀಣೆ ಹೆಂಗೋ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಭಗವಂತನ ಹಾಡು ಆಡ್ತಾ ಇದ್ರು. ನಾರದ ಮುನಿ ವೀಣಾ ರಾಧಾರಮಣ ಅಂತ ಅವ್ರು ಹಾಡೋದು, ರಾಧಾರಮಣ ಅಂತ ಅವ್ರು ಆಡ್ತಾ ಇರೋದು ಯಾವಾಗಲೂ, ರಾಧಾರಮಣ ಮೇಲೆ ಹಾಡ್ಕೊಂಡೇ ಓಡ್ತಾ ಇದ್ದಾರೆ. ಈ ಥರ ನಾರದ ಮುನಿ ಅವರ ಅಡುಗು ಜಾಡಲು ಅಂತ ಹೇಳ್ತಾರೆ ತೆಲುಗಿನಲ್ಲಿ, ಫುಟ್ ಸ್ಟೆಪ್ಸ್. ಅವ್ರು ಯಾವ ಥರ ನಡ್ಕೊಂಡ್ರೋ ಅವ್ರ ಹಿಂದೇನೆ ನಾವು ಅದನ್ನು ಫಾಲೋ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಆ ಥರ ನಾವು ಫಾಲೋ ಮಾಡಬೇಕು ಅಂತ ಹೇಳಿ ಅದು ಓದು, ಅದೇ ಫುಟ್ ಸ್ಟೆಪ್ಸ್ಗೆ ಏನು ಹಾಕಿದ್ರೆ ನೋಡೋಣ. 32ನೇ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ 32ನೇ ಶ್ಲೋಕ ಲಾಸ್ಟು 4 ಲೈನ್ ಓದು. ಆ ಸರಿಗಮ ಪದನಿಷ್ ಆಯ್ತಲ್ಲ, ಅದಾದ್ಮೇಲೆ ಓದು. ಅದಾದ್ಮೇಲೆ ಶ್ರೀ ಶುದ್ಧ ಭಕ್ತರ ನಾರದ ಮಹರ್ಷಿಗಳು ಭಗವಂತನ ವಾದ್ಯವನ್ನು ತಮಗೆ ಕೊಡುಗೆಯಾಗಿ ನೀಡಿದ್ದರಿಂದ ಋಣವನ್ನು ತೀರಿಸುತ್ತಾರೆ. ಆ ಕೊಡುಗೆಯಾಗಿ ಕೊಟ್ಟಿರೋದು ವೀಣೆ, ಅದೇ ವೀಣೆಯಾಗಿ ಬಹುಮಾನವಾಗಿ ಕೊಟ್ಟು ನಾನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಮಾತ್ರ ನುಡಿಸ್ಕೊಂಡು ಆಡ್ಕೊಂಡು ಹೋದ್ರು ಭಗವಂತನ ಬಗ್ಗೆ. ಹೌದು, ಆ ಋಣ ತೀರಿಸ್ತಾರೆ ಕೊಟ್ಟಿರೋದು. ಹೀಗಾಗಿ ಅವರು ಭಗವಂತನ ದಿವ್ಯ ಮಹಿಮೆಯನ್ನು ಆಡುವುದರಲ್ಲಿ ಸದಾ ನಿರತರಾಗಿದ್ದಾರೆ. ಯಾವಾಗಲೂ ಅದರಲ್ಲಿ ನಿರತರಾಗಿರ್ತಾರೆ ಅವ್ರು. ಬೇರೆ ಏನು ಅವ್ರಿಗೆ ಅಭ್ಯಾಸ ಇಲ್ಲ, ಬೇರೆ ಏನು ಕೆಲಸ ಇಲ್ಲ, ಬೇರೆ ಕಾರ್ಯ ಇಲ್ಲ, ಬೇರೆ ಕರ್ಮ ಇಲ್ಲ. ಒಂದೇ ಕರ್ಮ ಅವ್ರಿಗೆ, ಭಗವಂತನ ಮಾರ್ಗ ಸೇವೆ ಮಾಡೋದು ಒಂದೇ ಕರ್ಮ, ಬೇರೆ ಏನು ಕರ್ಮನೂ ಇಲ್ಲ. ಅದರಲ್ಲೇ ನಿರತರಾಗ್ಬಿಟ್ಟಿರ್ತಾರೆ. ಶ್ರೀ ನಾರದ ಮುನಿಗಳ ದಾರಿಯನ್ನು ಅನುಸರಿಸುವ ಈ ಐಕ ಜಗತ್ತಿನ ಆತ್ಮ ಸಾಕ್ಷಾತ್ಕಾರ ಮುಕ್ತಾತ್ಮನ ಭಗವಂತನ ಮಹಿಮೆ ಸತತ ಸಂಕೀರ್ತನ ಮಾಡುತ್ತಾ ಭಗವಂತನ ಸೇವೆಗ ಸರಿಗಮ ಮುಂತಾದ ಧ್ವನಿ ಲಯಗಳನ್ನು ಸ್ವಾರ್ಥವಾಗಿ ಉಪಯೋಗಿಸಬೇಕು. ಭಗವದ್ಗೀತೆಯಲ್ಲಿ ಇದನ್ನು ದೃಢಪಡಿಸಿದೆ. ನಾರದ ಮುನಿ ಅಂತ ಸೆಲ್ಫ್ ರಿಲೈಸ್ಫುಲ್ ಆತ್ಮ ಸಾಕ್ಷಾತ್ಕಾರ ಪಡೆದಿದ್ದ ಒಂದು ಆತ್ಮ, ಮುಕ್ತಿ ಆತ್ಮ ಅಂತ ಅವ್ರು ಯಾವಾಗಲೂ ಸರಿಗಮ ಪದನಿಸ ಅನ್ನೋದನ್ನು ನುಡಿಸ್ತಾ ಇರ್ತಾರೆ. ಅವ್ರಿಗೆ ಇಂದು ಏನೋ ಭಗವಂತನ ಸೇವೆಯಲ್ಲಿ ಯಾವಾಗಲೂ ಅವರು ನಿರತರಾಗಿರ್ತಾರೆ. ಸೊ ಅಂದರೆ ನಾರದ ಮುನಿ ನಮಗೇನು ಹೇಳ್ಕೊಡ್ತಾ ಇದ್ದಾರೆ ಪಾಠ ಅಂದರೆ, 24 ಗಂಟೆಯೂ ಸತತವಾಗಿ ನನ್ನ ನಾಮ ಸಂಕೀರ್ತನ ಮಾಡ್ತಾ ಇರಿ. ನೀವು ನಾಮ ಸಂಕೀರ್ತನ ಮಾಡ್ತಾ ನೀವು ಯಾವಾಗಲೂ ನೀವೇನಾಗ್ತೀರ ಅಂದರೆ ಹೃದಯದಲ್ಲಿರೋ ಕಲ್ಮಶಗಳೆಲ್ಲ ನೀವು ಕಲ್ಮಶಗಳಿಂದ ಪಾರಾಗ್ತೀರ. ನೀವು ಈ ಭೌತಿಕ ಜನ್ಮ ಅಂತ, ಈ ಭೌತಿಕ ಪ್ರಪಂಚ ಅನ್ನೋ ಒಂದು ದೊಡ್ಡ ಸಮುದ್ರದಿಂದ ನೀವು ನಾಮ ಸಂಕೀರ್ತನದಿಂದ ಏನಾಗ್ತೀರ, ನೀವು ಪಾರಾಗ್ತಾ ಇರ್ತೀರ. ಈ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ನೀವು ದೂರ ಆಗ್ತೀರಾ. ಮತ್ತು 3 ಕ್ಲೇಶಗಳು, ಆಧ್ಯಾತ್ಮಿಕ, ಅಧಿಭೌತಿಕ್, ಅಧಿದೈವಿಕ್, ಈ ಕ್ಲೇಶಗಳಿಂದ ನೀವು ದೂರ ಆಗ್ತೀರಾ. ಮತ್ತು ಇಂದ್ರಿಯ ಭೋಗದಿಂದ ನೀವು ರುಚಿ ಬಿಡ್ತೀರಾ. ಯಾಕಂದರೆ ಇದು ನಾವು ಉತ್ತಮವಾದ ರುಚಿ ನಾವು ತಗೊಳ್ಳೋದ್ರಿಂದ ಏನಾಗುತ್ತೆ, ಈ ಭೌತಿಕವಾದ ರುಚಿಯೆಲ್ಲ ನಮ್ಮಿಂದ ದೂರ ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಇದು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಆ ಭಕ್ತಿ ಸೇವೆ ಎಲ್ಲ ನಾವು ಕಳಿಸ್ಕೊಡ್ತಾ ಇರಬೇಕು. ಕಳಿಸ್ಕೊಡ್ತಾ ಏನಾಗುತ್ತೆ ಅಂದರೆ ಅವಾಗ ಅವ್ರು ಅದನ್ನೇ ಅವ್ರು ಒಳ್ಳೇದು ಹೇಳ್ತಾರೋ ಕಲ್ತ್ಕೊಂತಾರೆ, ಕೆಟ್ಟದ್ದು ಕಲ್ತ್ಕೊಂತಾರೆ. ಅದಕ್ಕೆ ಮಕ್ಕಳಿಗೆ ಒಂದೊಂದೇ ನಾವು ಇಂಥದ್ದೆಲ್ಲ ಅಭ್ಯಾಸ ಮಾಡ್ತಾ ಇರ್ಬೇಕು. ಇವಾಗ ನೀವು ಕೆಲವೆಲ್ಲ ನೋಡ್ಬೇಕು, ತಾಯಂದಿರಿಗಳು ಕೂತ್ಕೊಂಡು ಎಲ್ಲ ಹೇಳ್ಕೊಡ್ತಾರೆ ಅವ್ರಿಗೆ. ಈ ಮುಖ್ಯವಾಗಿ ಮಧ್ವ ಸಂಪ್ರದಾಯದವರು, ಈ ಶ್ರೀ ಸಂಪ್ರದಾಯದವರೆಲ್ಲ ರಾಮನಾಮ ಹೇಳಿಸೋದು ಅವ್ರ ಹತ್ರ. ಚಿಕ್ಕ ಮಗು ಅವ್ರಿಗೆ ಎಲ್ಲರೂ ನಾವು ಅರ್ಥ ಆಗಲ್ಲ ಅನ್ಕೊಡ್ತೀರಿ, ಆದರೆ ಹೇಳ್ತಾ ಅವರು ಬೇಗ ಫಾಸ್ಟಾಗಿ ಕಲ್ತ್ಕೊಂಡ್ಬಿಡ್ತಾರೆ. ಮಾಡ್ತಾಳೆ ಅಂದ್ಬಿಟ್ಟು 14 ದಿನ ದೇವ್ರ ಮನೆ ದೀಪ ಅಡಿಸಿಲ್ಲ ಅಂದ್ಬಿಟ್ಟು ದೇವ್ರಗಳನ್ನೆಲ್ಲ ಇಟ್ಬಿಟ್ಟು ಅನ್ನ ಸಾರೆಲ್ಲ ಇಟ್ಬಿಟ್ಟು ನಾನೇ ಬಿಸಾಕಲ್ಲ ಅವನೇ ತಿನ್ಬಿಡೋದು. ಯಾರು ಕೃಷ್ಣನಾ? ಡೈಲಿ 2 ಹೊತ್ತು. ಹೌದಾ? ತನಗ್ ತಾನಾಗೆ ಬರೋದು, ನಾವ್ ಹೇಳ್ಕೊಟ್ಟಿರೋದಲ್ಲ, ಅವನೇ ಮಾಡಿರೋದು. ನೋಡ್ತಾ ಇರ್ತಾರಲ್ಲ ಎಲ್ಲ. ಅದಕ್ಕೆ
ಅದಕ್ಕೆ ಹಿರಿಯರು ಹೂವು ಹಾಕ್ತಾನೆ, ಹಾ. ಆಫರ್ ಮಾಡ್ತಾನೆ, ಅವನೇ ಮಾಡಿರೋದು ಇದು? ಅವನೇ ನಮ್ಮ ಕೃಷ್ಣ ಮಾಡ್ತಿದ್ದ ನೋಡ ಹಾಂ ಆ ಥರ ಆ ಥರ ಮಕ್ಕಳಿಗೆ ಇಂಥದ್ದೆಲ್ಲ ಹೇಳ್ಕೊಟ್ರೆ ಅವ್ರಿಗೆ ಇದನ್ನ ನೋಡ್ತಾರೆ ಅವರು, ದೊಡ್ಡವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಬಿಟ್ಟು ಅದನ್ನೇ ಅವರು ಫಾಲೋ ಮಾಡ್ತಾರೆ. ಇವಾಗ ನಾನು 2-3 ಸಲ ಜಗನ್ನಾಥನ ತೋರಿಸಿದೆ, ಬೆಳಗ್ಗೆ ಬಾಗಿಲು ಮುಚ್ಚಿದ್ರೆ ತೋರಿಸ್ತಾನೆ ಇಲ್ಲಿ ಓಪನ್ ಮಾಡಿ, ನಾನು ನೋಡ್ಬೇಕು ಬಾ 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 ಅಂತ, ಎಲ್ಲಾರನ್ನೂ ಬಾ ಅಂತಾನೆ, ಅದು ಬೇರೆ ವಿಷಯ. ಅದು ನೋಡಿಸ್ತಾ ಇದ್ದಾನೆ, ಇಲ್ಲಿ ಜಗನ್ನಾಥ್ ತೋರಿಸು ನನಗೆ, ನೆನ್ನೆ ತೋರಿಸ್ತಾರ ಇವತ್ತು ತೋರಿಸು ಅಂತ. ಎಲ್ಲ ಮಕ್ಕಳು ಅಷ್ಟೇ, ಅವ್ರಿಗೆ ಅಭ್ಯಾಸ. ಅದು ಈ ಕಾಲದ ಮಕ್ಕಳು ಬಂದು ತುಂಬ ಚುರುಕು, ಎಲ್ಲದರಲ್ಲಿ ಚುರುಕು. ಕೆಟ್ಟ ಅಭ್ಯಾಸ ಮಾಡೋದ್ರಲ್ಲಿ ಚುರುಕು, ಒಳ್ಳೆ ಅಭ್ಯಾಸ ಮಾಡೋದ್ರಲ್ಲಿ ಚುರುಕು. ಅಂಥವ್ರನ್ನ ಒಳ್ಳೆ ಅಭ್ಯಾಸ ನಾವು ಹೇಳ್ಕೊಟ್ಬಿಟ್ರೆ ಕಲ್ತ್ಕೊಂತಾರೆ. ಆ ಬೀಜನ ನಾವು ಇವಾಗಲೇ ಚೆನ್ನಾಗಿ ಬೆಳೆಸ್ಬೇಕು, ಆ ಬೀಜ ನಾಟಬೇಕು. ಆ ಬೀಜ ನಾಟ್ತಾ ಭಕ್ತಿ ಬೀಜ ತುಂಬ ಒಳ್ಳೆ ಬೀಜ ಅದು. ಭಕ್ತಿ ಬೀಜನ ಸಾಮಾನು, ದೇವ್ರ ಫೋಟೋಗಳು ಕೊಡ್ಬೇಕು. ಹೌದು, ಅದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಆ ಥರ ಮನೆಯಲ್ಲಿ ಇರೋ ತಂದೆ ತಾಯಿ ಅವರು ಶುದ್ಧ ಭಕ್ತರಾಗಿರ್ಬೇಕು. ಮೊದಲು ಅವರು ಭಕ್ತಿ ಸೇವೆನ ಆಚರಣೆ ಮಾಡಬೇಕು. ಪ್ರತಿದಿನ ಶುಭ್ರವಾಗಿ, ಶುದ್ಧವಾಗಿ, ನೀಟಾಗಿ ಮನೆಯೆಲ್ಲ ಇದು ಕ್ಲೀನ್ ಮಾಡಿಕೊಂಡು, ಪೂಜೆ ಮಾಡಿಕೊಂಡು, ಪುನಸ್ಕಾರ ಮಾಡ್ಕೊಂಡು, ಕೀರ್ತನೆ ಮಾಡ್ಬೇಕು. ಮೈನು ಮನೆಯಲ್ಲಿ ಕೀರ್ತನೆ ಮಾಡಬೇಕು. ಯಜ್ಞ ಹೋಮ ಮಾಡದೇ ಇದ್ರೂ ಪರವಾಗಿಲ್ಲ, ಮನೆಯಲ್ಲಿ ಯಾವಾಗ ಸಂಕೀರ್ತನ ನಡೆಯುತ್ತೋ ಆವಾಗ ಯಾವುದೇ ದೋಷಗಳಿದ್ರೂ ಅದು ಪರಿಹಾರ ಆಗ್ತದೆ. ಪ್ರಭುಪಾದರ ಸಮಯದಲ್ಲಿ ಅಮೇರಿಕನಲ್ಲಿ ಒಂದು ಬೂತ್ ಬಂಗ್ಲಾ ಒಂದಿತ್ತು. ಆ ಬೂತ್ ಬಂಗ್ಲಾನಲ್ಲಿ ಯಾರು ಹೋಗ್ತಾ ಇಲ್ಲ, ಯಾಕಂದರೆ ಹೆಸರೇ ಬೂತ್ ಬಂಗ್ಲಾ ಅಂತ, ಭೂತ ಇದೆ ಅಂತ ಅರ್ಥ. ಆವಾಗ ಏನು ಮಾಡಿದ್ರು, ಯಾರು ಹೋಗ್ತಾ ಇರಲಿಲ್ಲ. ಆಗ ಪ್ರಭುಪಾದರ ಭಕ್ತರುಗಳು, ಶಿಷ್ಯರು ಏನು ಮಾಡಿದ್ರು, ಅವ್ರಿಗೆ ಒಂದು ಜಾಗ ಬೇಕಾಗಿತ್ತು ಪ್ರಚಾರ ಮಾಡೋದಕ್ಕೆ. ಯಾರೋ ಒಬ್ಬರು ಮೇಸ್ತ್ರಿ ಬಂದು ಅವ್ರಿಗೆ ಹೇಳ್ತಾನೆ, ಇಲ್ಲಿ ನೋಡಿ ಜಾಗ ಇದೆ, ಬಟ್ ಅಲ್ಲಿ ಯಾರೂ ಹೋಗಲ್ಲ, ಅಲ್ಲಿ ಏನೋ ದೆವ್ವ ಇದೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಹೇಳಿದ್ರೆ, ಅಂತಲ್ಲ, ಸರಿ ನೀನು ಎಲ್ಲಿ ತೋರಿಸು, ನಾನು ಹೋಗಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಓನರ್ ಹತ್ರ ಮಾತಾಡಿ, ಈಗ ನಮಗೆ ಕೊಡಿ, ನಾವು ಅದಕ್ಕೆ ಮುಂದೆನೇ ಆ ಓನರ್ ಏನು ಮಾಡಿದ್ದಾನೆ, ಎಲ್ಲನೂ ಕರ್ಕೊಂಬಂದಿದ್ದಾನೆ ಆ ದೆವ್ವಗಳನ್ನೆಲ್ಲ ಓಡಿಸೋಕ್ಕೆ. ಅದೇನು ಮಾಡೋಕ್ಕಾಗಲಿಲ್ಲ. ಕೊನೆಗೆ ಏನು ಮಾಡಿದ್ರು, ಇವರು ಭಕ್ತರೆಲ್ಲ ಅವತ್ತು ಸಂಕೀರ್ತನ ಮಾಡ್ಕೊಂಡಿರುವಾಗ ಒಬ್ರು ಹೇಳಿದ್ದಾರೆ, ಈ ಥರ ಇವ್ರನ್ನ ಈ ಥರ ಓನರ್ ನೋಡಿ ಅಂತೇಳಿ. ಅವರು ಓನರ್ ನೋಡಿ ಅವ್ರ ಮನೆ ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ಇವ್ರಿರುವಾಗೂ ಬಂದಿದೆ ಅದು ದೆವ್ವ, ನಿಜವಾಗಿ ಭೂತ. ಅದೇ ದೆವ್ವ ಬಂದು ಇವ್ರನ್ನೇನೇನೋ ಮಾಡಿದೆ. ಇವರು ನಾಮ ಸಂಕೀರ್ತನ ಮಾಡ್ಕೊಂಡು ಇವರೇನು ಭಯ ಬಿದ್ದಿಲ್ಲ, ಯಾಕಂದ್ರೆ ಇವ್ರಿಗೆ ಗೊತ್ತಲ್ಲ ಯಾರು ದೆವ್ವಾಗ ಬರೋದು, ಯಾಕೆ ಗೊತ್ತಾ, ಯಾರು ಆತ್ಮಸಾಕ್ಷಾತ್ಕಾರ ಆತ್ಮಹತ್ಯೆ ಮಾಡ್ಕೊತಾರಲ್ಲ ಅವ್ರಿಗೆ ಕಾಲಾವಿಧಿ ಇರುತ್ತೆ, 80 ವರ್ಷ 85 ವರ್ಷ. ಇವ್ರೇನು ಮಾಡ್ತಾರೆ, 40-50 ವರ್ಷದಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಒಳಗಡೆ ಇರೋ ಸೂಕ್ಷ್ಮ ದೇಹ ಇದೆಯಲ್ಲ, ಆ ಸೂಕ್ಷ್ಮ ದೇಹ ಇನ್ನೂ 40 ವರ್ಷ ಹಂಗೆ, ಅದಕ್ಕೆ ಕೈ, ಕಾಲು, ಕಣ್ಣು, ಕಿವಿ ಏನೂ ಇರಲ್ಲ, ಬಾಯೆಲ್ಲ ಏನೂ ಇರಲ್ಲ, ಬರೀ ಸೂಕ್ಷ್ಮ ದೇಹದಲ್ಲಿ ಓಡಾಡ್ತಾ ಇರುತ್ತೆ. ಅದೇನೇ ದೆವ್ವ, ಬೇರೆ ಏನಿಲ್ಲ. ಆ ದೆವ್ವ ಆ ದೆವ್ವಕ್ಕೆ ಯಾರ್ಯಾರಿಗೆ ತೊಂದರೆ ಕೊಟ್ಟಿದ್ದಾರೋ ಅದಕ್ಕೆಲ್ಲ ತೊಂದರೆ ಕೊಡ್ತಾ ಇರುತ್ತೆ. ಅದ್ರ ದೇಹದಲ್ಲಿ ಹೋಗಿ ಸೇರಿಕೊಂಡು ಅದು ತಿನ್ನೋದು, ಮಾಡೋದು, ಅದಕ್ಕೆ ಭಯ ಬೀಳಿಸೋದು, ಈ ಥರ ಮಾಡಿ. ಇವರೇನು ಮಾಡೋದು, ನರಸಿಂಹ ಹೋಮ ಮಾಡಿ, ನರಸಿಂಹ ಪ್ರಾರ್ಥನೆ ಮಾಡಿ, ಹರಿನಾಮ ಸಂಕೀರ್ತನ ಮಾಡಿ, ಆಮೇಲೆ ಇದು ಗೋಮ್ಯಂ, ಇದು ಹಸು ಗಂಜರ ಎಲ್ಲ ತೊಗೊಂಬಂದು ಚೆನ್ನಾಗಿ ಇದು ಮಾಡಿಬಿಟ್ಟು ಎಲ್ಲ ಚರಣಾಮೃತ ಎಲ್ಲ ತಗೊಂಡು ಅಭಿಷೇಕ ಎಲ್ಲ ಮಾಡಿ, ಶುದ್ಧ ಮಾಡಿ, ಭಗವಂತನ ನಾಮವಾಸ ಎಲ್ಲ ಹೇಳಿ, ಅಲ್ಲಿ ಹರಿಕಥಾ ನಡೆಸಿ, ಆಮೇಲೆ ಒಂದು 2-3 ತಿಂಗಳಾದ್ಮೇಲೆ ಯಾವ ದೇವ ಇಲ್ಲ, ಯಾವ ಭೂತ ಎಲ್ಲ ಹೊಟ್ಟೋಯ್ತು. ಆಮೇಲೆ ಆ ಮನೆ ಇವ್ರಿಗೆ ಪ್ರಚಾರಕ್ಕೆ ಕೊಡ್ತಾರೆ ಅವರು, ಓನರ್, ಇಲ್ಲೇ ಇಟ್ಕೊಳ್ಳಿ ನೀವು. ಆ ಥರ ಶುದ್ಧ ಭಕ್ತಿ ಬೀಜನ ನಾವು ನಾಟ್ಬಿಟ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಯಾವ ದೋಷನೂ ಅದಕ್ಕೆ ಮುಂದೆ ಯಾವ ದೋಷನೂ ಇಲ್ಲ, ಪರಿಹಾರ ಮಾಡೋಕ್ಕಾಗಲ್ಲ. ಅದೊಂದೇ ಪರಿಹಾರ ಮಾಡೋಕ್ಕಾಗೋದು ನಾಮ ಸಂಖ್ಯೆ. ಅದೇ ನಂಬಿಕೆ ಇರಬೇಕು. ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿ ಅದರಲ್ಲಿ ಪರಿಹಾರ ಇದೆ. ಹೌದು, ಹೌದು. ರೈಟ್.